ನಮಸ್ಕಾರ ಎಲ್ಲರಿಗೂ. ಟುಡೇ ಮ್ಯಾಚ್ RCB ವರ್ಸಸ್ ಲಕ್ನೋ. ಟುಡೇ ಮ್ಯಾಚ್ ಫುಲ್ ಸೈಕ್ ಗುರು. ನಮ್ಮ RCB ಮತ್ತೆ ಗೆದ್ದು ಬರ್ತಾ ಇದೆ. ಫುಲ್ಲು ಚಿಂದಿ ಮಾಡಿ ಹಾಕ್ಬಿಟ್ರು ಮುಂಬೈಯವ್ರನ್ನ RCB. ಟುಡೇ ಮ್ಯಾಚು ಚಿನ್ನಸ್ವಾಮಿಯಲ್ಲಿರೋದು ಫುಲ್ ರೋರು. ರಜತ್ ಪಡೆದವರಿಗೆ ಮಾತಾಡೋಕ್ಕೆ ಬಿಡಲ್ಲ ಈ ಸರಿ RCB ಫ್ಯಾನ್ಸು. ಹಂಗಾಗುತ್ತೆ, ಬೇಕಾದರೆ ನೋಡ್ತೀರಿ. ಇವತ್ತಿನ ಮ್ಯಾಚಿಂದು ಅನಾಲಿಸಿಸು ಎಲ್ಲ ನೋಡೋಣ. ಪ್ರಿವ್ಯೂ ಏನಿದೆ, ಯಾರು ಆಡ್ತಾರೆ ಯಾರು ಆಡಲ್ಲ ಅಂತಂದು. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಡೈರೆಕ್ಟ್ ಮ್ಯಾಚಿಗೆ ಬರೋಣ. ಟುಡೇ RCB ವರ್ಸಸ್ LSG. ಇವತ್ತು RCB ಮತ್ತು LSG ಪ್ಲೇಯಿಂಗ್ 11 ನೋಡೋದಾಯ್ತು ಅಂದರೆ, ಪ್ಲೇಯಿಂಗ್ 11 ಅನ್ನೋದೇನು, ಯಾರು ಆಡ್ತಾರೆ ಆಡಲ್ವಾ ಅಂತ ಅಷ್ಟೇ ನೋಡೋದಾಯಿತು. ಯಾಕಂದರೆ ನಮ್ಮ RCBಯಲ್ಲಿ ವಿರಾಟ್ ಕೊಹ್ಲಿ ಆಡಲ್ಲ ಅಂತ ಅಪ್ಡೇಟ್ ಇದೆ. ಆಡಲ್ಲ ಅಂತಲ್ಲ, ಆಡ್ತಾರೆ, ಆದರೂ ಹೇಳೋಕ್ಕಾಗಲ್ಲ. ಆಡಿದ್ರೆ ಆಡ್ಬೋದು, ಆಡಲಿಲ್ಲ ಅಂದರೆ ಆಡಲ್ಲ. ವಿರಾಟ್ ಕೊಹ್ಲಿ ಆಡಲಿಲ್ಲ ಅಂದರೆ ಯಾರು ರಿಪ್ಲೇಸ್ಮೆಂಟು? ಇದರಲ್ಲಪ್ಪ ವೆಂಕಟೇಶ್ ಅವರು, ಮತ್ತು ಅವ್ರನ್ನೇ ತೊಗೋಬೇಕಾಗುತ್ತೆ. ಅವರು ವೆಂಕಟೇಶ್ ಅವರು ಮತ್ತು ರಿಪ್ಲೇಸ್ಮೆಂಟ್ ಅವ್ರನ್ನೇ ತೊಗೊಂಡು, ಮತ್ತು ನೆಕ್ಸ್ಟು ಜಾಶ್ ಹೆಜಲ್ವುಡ್ ಈ ಮ್ಯಾಚ್ ಕೂಡ ಆಡಲ್ಲ. ಯಾಕಂದರೆ ಸ್ವಲ್ಪ ಇಂಜುರಿ ಕಾಡ್ತಾಯಿದೆ ಅಂತ ಅವರಿಗೆ, ಅದಕ್ಕೆ ಈ ಮ್ಯಾಚ್ ಅವರು ಆಡಲ್ಲ. ನೆಕ್ಸ್ಟ್ ಮ್ಯಾಚು ಆಡ್ತಾರೆ ಅಂತ ಅನ್ಬೋದು. ಯಾಕೆ ಇಂಜುರಿಯಿಂದ ಬೆಳೆಯುತ್ತಿದ್ದಾರೆ ಅಂತ ಅಂದರು. ಏನೋ ಅಪ್ಡೇಟ್ಸ್ ಇದೆ. ಆಮೇಲೆ ಅವ್ರ ಬದಲು ಜಾಕಬ್ ಡಫಿನಿ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟಲ್ಲಿ ರಸಿಕ್ ಸಲಾಮ್ದಾರು ಇಂಜುರಿ ಇತ್ತು, ಈ ಮ್ಯಾಚ್ ಆಡ್ತಾರೋ ಇಲ್ಲೋ ಡೌಟ್ ಇತ್ತು, ಆದರೂ ಆಡ್ತಾರೆ ಗುರು. RCB ಅಪ್ಡೇಟ್ ಕೊಟ್ಟಿದೆ, ಎಲ್ಲ ಕ್ಲಿಯರ್ ಆಗಿದೆ, ಆಡ್ತಾರೆ ಅಂತ. ನಮ್ಮ RCBಯಲ್ಲಿ ಸ್ವಲ್ಪ ಪಡಿಕಲ್ಲಿ ಚಾನ್ಸ್ ಸಿಕ್ಕಿಲ್ಲ, ಈ ಸಲ ಚಾನ್ಸ್ ಸಿಗ್ಬೋದು. ಜಿತೇಶ್ ಶರ್ಮಾ ಒಂದಿಟ್ಟು ಚೆನ್ನಾಗಿ ಆಡಿದರೆ ಮಸ್ತ್ ಬ್ಯಾಟಿಂಗ್ ಆಗುತ್ತೆ. RCB ಟಾಸ್ ಗೆದ್ದು ಬ್ಯಾಟಿಂಗ್ ಆಡಲಿ ಬೌಲಿಂಗ್ ಆಡಲಿ ವಿನ್ ಆಗೋದಂತೂ RCBನೇ. ನನ್ನ ಪ್ರಕಾರ RCB 70% ವಿನ್ ಆಗುತ್ತೆ, 30% ಲಕ್ನೋಗೆ. ಏನಾದರೂ RCB ಸೋತರು ಅಂದರೆ ಅವರೇ ಏನೋ ದಡ್ತನ ಮಾಡ್ಕೊಂಡು ಸೋತರು ಅನಿಸುತ್ತೆ ಅಷ್ಟೇ, ಮತ್ತೇನೋ ಇಲ್ಲ. ನೆಕ್ಸ್ಟ್ ನೋಡೋದಾಯ್ತಂದರೆ ಲಕ್ನೋದಲ್ಲಿ ಎಡಮ್ ಮಾರ್ಕ್ರಮು ಫಾರ್ಮಲ್ಲಿಲ್ಲ, ಮಿಚೆಲ್ ಮಾರ್ಷ್ ಫಾರ್ಮಲ್ಲಿಲ್ಲ, ಮತ್ತು ಯಾರೋ ನಿಕ್ಲಾಸ್ ಪುರಾನ್ ಗುರು. RCB ಇದ್ದ ಮಸ್ತ್ ಟಾರ್ಗೆಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ನಿಕ್ಲಾಸ್ ಪುರಾನ್ RCB ಇದ್ದ ಚೆನ್ನಾಗಿ ಆಡಿದ್ದಾರೆ. ನೋಡೋಣ ಈ ಸಲ ಹೇಗೆ ಆಡ್ತಾರೆ ಅಂತ. ಎಲ್ಲ ಮ್ಯಾಚು ಕೂಡ ಚೆನ್ನಾಗಿ ಆಡಿದ್ದಾರೆ. ಇವತ್ತಿನ ಮ್ಯಾಚ್ ಏನಾಗ್ತದೆ ಅಂತ ಗೊತ್ತಿಲ್ಲ. ಅವ್ರು ಆಡಿದ್ರಂತೂ ಫುಲ್ಲು ಲಕ್ನೋ ಗೆದ್ದೇ ಗೆಲ್ಲುತ್ತೆ ಗುರು. ಅವ್ರು ಆಡಬೇಕು ಲಕ್ನೋಗೆ. ಮತ್ತು ನೆನಪಿದೆಯಲ್ಲ ಗುರು, RCB ಸ್ಟೇಡಿಯಮ್ನಲ್ಲಿ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ನಲ್ಲಿ RCB ಮತ್ತು ಲಕ್ನೋ ಒಂದು ಬಾರಿನೂ ಗೆದ್ದಿಲ್ಲ. ಅವತ್ತು ಮಾಡಿದ್ರಲ್ಲ ಗುರು, ಗಂಭೀರು ಮತ್ತು ಯಾರೋ ಆವೇಶ್ ಖಾನು ಏನೇನೋ ಮಾಡ್ಕೊಂಡು ಹೋದ್ರು, ಹೆಲ್ಮೆಟ್ ಬಿಸಾಕಿ ಅದು ಇದು ಹೊರಗಡೆ. ಮತ್ತೆ ಅವ್ರನ್ನ ಅಲ್ಲಿ ಹೋಗಿ ಅವ್ರ ಗ್ರೌಂಡಲ್ಲಿ ಹೋಗಿ ಎಲ್ಲ ಚಿಚ್ಚಿ ಬಿಸಾಕಿ ಬಂದೀವಿ. ಈ ಸಲ ನಮ್ಮ ಗ್ರೌಂಡ್ನಲ್ಲಿ ಬರ್ತಾಯಿದ್ದಾರೆ. ಈ ಸಲ ಗೆಲ್ಲಬೇಕು ಅಂತ ಅಂದ್ಕೊಳ್ತೀನಿ. ಗೆಲ್ತಾರೆ RCB. ಈ ಸಲ ಟಾಸ್ ಗೆದ್ದವರು ಫಿಕ್ಸ್ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಅಕಸ್ಮಾತಾಗಿ RCB ಬೌಲಿಂಗ್ ಗೆತ್ತು ಅಂದರೆ RCB 100% ಮ್ಯಾಚ್ ಗೆಲ್ತು ಅನ್ನಂಗೆ. ಬ್ಯಾಟಿಂಗ್ ಆಯಿತು ಅಂತಂದರೆ ಒಂದು 70% ಅಷ್ಟೇ. ಈ ಕಡೆಯಿಂದ ಲಕ್ನೋಯಿಂದ ಬೌಲಿಂಗ್ ಸ್ಟ್ರಾಂಗ್ ಇರಬೇಕು. ಆದರೂ ಅಪ್ಡೇಟ್ಸ್ ಅಷ್ಟೇನಿಲ್ಲ. ವಿರಾಟ್ ಕೊಹ್ಲಿದು ಅಷ್ಟೇ ಸ್ವಲ್ಪ ಇಂಜುರಿ. ನೆಟ್ಸ್ನಲ್ಲಿ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮತ್ತು ಅದೇನಿಲ್ಲ, ಸೇಮ್ ಪಿಚ್ ನೋಡೋ ಕೂಡ ಹಾಗೆ. ಪಿಚ್ನಲ್ಲಿ ಏನು ಪಿಚ್ ರಿಪೋರ್ಟು ಗೊತ್ತಿಲ್ಲ, ಆದರೂ ಇವತ್ತಿನ ಟಾಸು RCB ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕಂಟಿನ್ಯೂ ಎರಡು ಮ್ಯಾಚ್, ಕಂಟಿನ್ಯೂ 3 ಮ್ಯಾಚ್ ಗುರು. ಕಂಟಿನ್ಯೂ 3 ಮ್ಯಾಚ್ ಅಲ್ಲ, ಟಾಸೇ ಗೆದ್ದಿಲ್ಲ ಆ್ಯಕ್ಚುಲಿ. RCB ಗೆದ್ದಿದ್ದಾರಲ್ವ, ಗೆದ್ದಿರ್ಬೋದು ಗುರು. ಫಸ್ಟ್ ಮ್ಯಾಚ್ SRH ಮತ್ತು RCB ವಿರುದ್ಧ RCB ಗೆದ್ದರು ಫಸ್ಟು, ಅದಕ್ಕೆ. ಇಲ್ಲ SRH ಗೆದ್ದಿರ್ಬೋದು ಗುರು. ಫುಲ್ ಕನ್ಫ್ಯೂಷನ್ ಇವರು. ಅದನ್ನೆಲ್ಲ ನೋಡೋದಾಯ್ತಂದರೆ ಮತ್ತೆ ನೆಕ್ಸ್ಟು ನೋಡೋಣ. RCB ಸಲ ಟಾಸ್ ಗೆದ್ದರೆ ಚೆನ್ನಾಗುತ್ತೆ. 100% RCB ವಿನ್ ಆಗುತ್ತೆ. ನಿಮ್ಮ ಪ್ರಕಾರ RCBಯಲ್ಲಿ ಏನೇನು ಅಪ್ಡೇಟು, ಏನೇನಿಲ್ಲ, ಇವತ್ತು ವಿರಾಟ್ ಕೊಹ್ಲಿ ಆಡಬೇಕಾ ಆಡಬಾರ್ದಾ, ಪಡಿಕಲ್ಗೆ ಚಾನ್ಸ್ ಸಿಗಬೇಕಾ ಸಿಗಬಾರ್ದಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. RCB ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಬಾಯ್.